ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಇದೇ ತಿಂಗಳಲ್ಲಿ ನಡೀತಾ ಇರುವಂತದ್ದು ಬಹಳ ಸಂತೋಷದ ವಿಚಾರ. ನಮ್ಮ ದೇಶ ರೈತ ಪ್ರಧಾನವಾದಂತಹ ದೇಶ. ನಮ್ಮ ದೇಶದಲ್ಲಿ ರೈತರಿಗೆ ವೈಜ್ಞಾನಿಕವಾಗಿ ಸೈಂಟಿಫಿಕ್ ಆಗಿ ಯಾವ ರೀತಿ ಬೆಳೆ ಬೆಳೆಸಬೇಕು ಮತ್ತು ಅದರಿಂದ ಹೆಚ್ಚು ಇಳುವರಿ ಹೇಗೆ ತೆಗೆದುಕೊಳ್ಳಬೇಕು ಅಂತ ಹೇಳುವಂತದ್ದು ನಾವು ಇವತ್ತಿನ ಅಗತ್ಯತೆ ಅದು. ಯಾಕಂದ್ರೆ ನಾವು ಅನೇಕ ಕಡೆಗಳಲ್ಲಿ ನೋಡ್ತೇವೆ, ನಾವು ಬೆಳೆ ಬೆಳೆಸ್ತೇವೆ, ಆ ಬೆಳೆಗೆ ಸರಿಯಾಗಿ ಬೆಲೆ ಬರುವುದಿಲ್ಲ, ಅದಕ್ಕೆ ಸರಿಯಾದಂಥ ಇಳುವರಿ ಬರುವುದಿಲ್ಲ. ಆಗ ನಾವು ತೊಂದರೆಗಳಾಗಿ ಸಪೋರ್ಟಿಂಗ್ ಪ್ರೈಸ್ ಕೊಡಿ ಅಂತ ಹೇಳ್ತೀವಿ, ಗಲಾಟೆ ಮಾಡ್ತೀವಿ, ಧರಣಿಗಳನ್ನು ಮಾಡ್ತೇವೆ, ಇದೆಲ್ಲ ಮಾಡ್ತೇವೆ. ಅದಕ್ಕೆ ಮುಖ್ಯ ಕಾರಣ ಇರುವಂಥದ್ದು ನಾವು ವೈಜ್ಞಾನಿಕವಾಗಿ ಹೇಗೆ ಹೆಚ್ಚು ಬೆಳೆಯನ್ನು ತೆಗೆದುಕೊಳ್ಬೋದು ಅಂತ ಹೇಳುವಂಥದ್ದು ನಮ್ಮ ಮುಂದೆ ಇರುವಂಥ ಸವಾಲು. ಅದನ್ನು ನಾವು ತೆಗೆದುಕೊಂಡ್ರೆ ಬಹುಶಃ ಇದು ಖಂಡಿತವಾಗಿ ನಮಗೆ ಒಂದು ಪ್ರಯೋಜನ ಆಗ್ತದೆ ನಮ್ಮ ರೈತರಿಗೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ನಾನು ತಿಳಿದುಕೊಂಡಿದ್ದೇನೆ ಯುವ ರೈತರು ಹೆಚ್ಚು ಭಾಗವಹಿಸ್ತಾರೆ ಅಂತ. ಇವತ್ತು ಯುವ ರೈತರು ಹೆಚ್ಚು ಭಾಗವಹಿಸುವಂಥ ಅವಶ್ಯಕತೆ ಇದೆ. ನಾನು ಕೂಡ ಅನೇಕ ಬಾರಿ ಹೊರ ದೇಶಗಳಿಗೆ ಹೋಗಿ, ಇಸ್ರಾಯೇಲಿಗೆ ಹೋಗಿದ್ದೆ, ಬೇರೆ ಬೇರೆ ದೇಶಗಳಿಗೆ ಹೋಗಿ ಅಲ್ಲಿ ಬೆಳೆಯನ್ನು ಹೇಗೆ ಬೆಳೆಸ್ತಾರೆ ಅಂತ ಹೇಳೋದನ್ನು ನಾವು ಕಂಡಿದ್ದೇವೆ. ಅವರು ಒಂದು ಎಕರೆ ಜಾಗದಲ್ಲಿ, ನಾವು ಇಲ್ಲಿ 100 ಎಕರೆ ಜಾಗದಲ್ಲಿ ಬೆಳೆಸುವಂತಹ ಬೆಳೆ ಮತ್ತು ಇಳುವರಿಯನ್ನು ಅವರು 1 ಎಕರೆದಲ್ಲಿ ಬೆಳೆಸಿ ಅದಕ್ಕೆ ಬೇಕಾದಂಥ ಫಲವನ್ನು ಪಡೆಯುತ್ತಾರೆ ಮತ್ತು ಮಾರ್ಕೆಟಿಂಗ್ ಸೊಸೈಟಿಗಳಲ್ಲಿ ಕೂಡ ಉತ್ತಮ ದರವನ್ನು ಪಡೆಯುತ್ತಾರೆ. ಹಾಗಾಗಿ ನನ್ನ ವಿನಂತಿ ಇದೆ, ಎಲ್ಲ ರೈತರು ಇದರಲ್ಲಿ ಭಾಗಿಗಳಾಗಬೇಕು ಮತ್ತು ಹೆಚ್ಚು ಕಡಿಮೆ ಜಾಗದಲ್ಲಿ ಹೆಚ್ಚು ಬೆಳೆಯನ್ನು ಬೆಳೆಸಿ ಹೆಚ್ಚು ಇಳುವರಿಯನ್ನು ತೆಗೆದುಕೊಡಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳುವಂಥದ್ದು ನನ್ನ ಉದ್ದೇಶ ಇದೆ. ರೈತರು ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಿ ಫೆಬ್ರವರಿ 6, 7 ಮತ್ತು 8ಕ್ಕೆ ಈ 3 ದಿವಸಗಳ ಕಾಲ ಈ ಒಂದು ಕೃಷಿ ಮೇಳದಲ್ಲಿ ಭಾಗವಹಿಸಿದರೆ ಬಹುಶಃ ರೈತರಿಗೆ ಹೆಚ್ಚು ಪ್ರಯೋಜನ ಆಗ್ತದೆ ಅಂತ ಹೇಳುವಂಥದ್ದು. ಮತ್ತು ಇದು ಅಂತಾರಾಷ್ಟ್ರೀಯ ಮಟ್ಟದ ಇರುವುದರಿಂದ ಅವಾಗ ಅವಕಾಶಗಳು ಸಿಗುವುದಿಲ್ಲ. ಸಿಕ್ಕ ಅವಕಾಶವನ್ನು ಚೆನ್ನಾಗಿ ಬಳಸಿಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ.